ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನು ಮೋಚಕನು ಅತಿ ಬೇಗನೆ ಬದಲಾಗುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರ್ತಕ್ಕ ನಿಮ್ಮೆಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ದೇವರ ಮಕ್ಕಳಾದಂಥ ನಾವು ಯಾವುಗಳನ್ನು ಬಿಟ್ಟು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಇವತ್ತಿನ ದಿವಸ ನಾವು ಕೆಲವೊಂದು ಸಂಗತಿಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನು ಲೋಕದಿಂದ ಆತನು ಕರೆದಿದ್ದಾನೆ, ತನ್ನ ಮಕ್ಕಳಾಗಬೇಕಂತೇಳಿ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅನೇಕ ಜನರ ಮಧ್ಯದಲ್ಲಿ ಆತನ ಆರಿಸುವಿಕೆ ನಮಗೆ ಧನ್ಯತೆಯನ್ನು, ಆತನ ಆರಿಸುವಿಕೆ ನಮಗೆ ಪರಲೋಕದಲ್ಲಿ ಸ್ಥಾನವನ್ನು, ಆತನು ನಮ್ಮನ್ನು ಆರಿಸಿಕೊಂಡ ಕಾರಣಕ್ಕಾಗಿ ನಾವು ಎಲ್ಲ ವಿಷಯದಲ್ಲಿ ವಿಮೋಚನೆಯನ್ನು, ಬಿಡುಗಡೆಯನ್ನು ಹೊಂದಿದಂಥ ಮಕ್ಕಳಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾದ ಮೇಲೆ, ದೇವರು ನಮ್ಮನ್ನು ತನಗೋಸ್ಕರವಾಗಿ ತನ್ನ ಮಕ್ಕಳಾಗಿ ಆದುಕೊಂಡಿದ್ದಾದ ಮೇಲೆ, ನಮಗೋಸ್ಕರವಾಗಿ ದೇವರು ಎಷ್ಟೆಲ್ಲ ಕಾರ್ಯಗಳನ್ನು ಮಾಡಿದಾದ ಮೇಲೆ ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡು ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಜಜ್ಜಲ್ಪಟ್ಟು ಹಿಂಸೆಯನ್ನು ಹೊಂದಿ ನೋವನ್ನು ಅನುಭವಿಸಿ ಏನೆಲ್ಲ ವಿಷಯದಲ್ಲಿ ನಮಗೆ ವಿಮೋಚನೆಯನ್ನು ಕೊಟ್ಟಂಥ ದೇವರು ನಮ್ಮಿಂದಲೂ ಕೂಡ ಕೆಲವೊಂದು ಕಾರ್ಯಗಳನ್ನು ನೀವು ಈ ಲೋಕದಲ್ಲಿ ಜೀವಿಸುವಾಗ ನೀವು ಈ ರೀತಿಯಾಗಿ ಇರಬೇಕಂತೇಳಿ ಆತನು ಏನು ಮಾಡಿದ ನಮಗೆ ತಿಳಿಸಿಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಲೋಕದಲ್ಲಿ ಇದ್ದಾಗಲೂ ಕೂಡ ಲೋಕದವರ ರೀತಿಯಲ್ಲಿ ನಾವು ನಡೆಯುವವರಲ್ಲ, ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ ಎಂಬುದಾಗಿ ಸಂಪೂರ್ಣವಾಗಿ ಗ್ರಹಿಸಿಕೊಂಡು ನಾವು ಜೀವಿಸಬೇಕಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ಒಂದು ಪರಿಶುದ್ಧ ಸ್ಥಳದಲ್ಲಿ ನಾವು ನಿಲ್ಲಬೇಕಾದ್ರೆ ನಿರ್ದೋಷಿಗಳಾಗಿ ನಾವು ಇರಬೇಕು. ದೋಷ ನಮ್ಮಲ್ಲಿ ಇರಬಾರ್ದೆಂಬುದಾಗಿ, ದೋಷವಿಲ್ಲದವರಂತೆ ಪರಿಶುದ್ಧರಾಗಿ ನೀವು ನಿಲ್ಲಬೇಕಾಗಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕೆಲವೊಂದು ಅಂಶಗಳನ್ನು ಈ ಸಮಯದಲ್ಲಿ ನಾವು ರಾತ್ರಿಯ ವೇಳೆಯಲ್ಲಿ ಧ್ಯಾನ ಮಾಡೋಣ. ದೇವರ ಮಕ್ಕಳಾದಂಥ ನಾವು, ಕ್ರಿಸ್ತನ ಮಕ್ಕಳಾದಂಥ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವುಗಳನ್ನು ನಾವು ಬಿಡಬೇಕು ಎಂಬುದಾಗಿ, ಮೊಟ್ಟ ಮೊದಲನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮೊದಲೆರಡು ವಚನಗಳನ್ನು ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾವುದನ್ನು ಬಿಡಬೇಕಂದ್ರೆ, ಓದಿಕೊಳ್ಳೋಣ ವಾಕ್ಯವನ್ನು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರ, ಹತ್ತಿಕೊಳ್ಳುವ ಎಲ್ಲ ಪಾಪವನ್ನು ಎಂಬುದಾಗಿ ವಾಕ್ಯ ಹೇಳ್ತದೆ. ಮೊಟ್ಟ ಮೊದಲನೇದಾಗಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲ್ಲ ಭಾರವನ್ನು, ಪಾಪದ ಭಾರವನ್ನು ನಾವು ಸಂಪೂರ್ಣವಾಗಿ ತೆಗೆದಿಟ್ಟು ನಾವೇನು ಮಾಡಬೇಕು, ಅದನ್ನು ಬಿಟ್ಟು ನಾವೇನು ಮಾಡಬೇಕು ರೀ, ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ನಾವು ನಡೆಯಬೇಕು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರಿಗೆ ನಮಗೆ ಅಡ್ಡಗೋಡೆಯಾಗಿ ನಿಂದಿರುವಂಥದ್ದು ಯಾವುದಾಗಿದೆ ಪ್ರಿಯರೇ? ಪಾಪ ಎನ್ನುವಂಥದ್ದು. ಅದರ ಸಲುವಾಗಿ 59ನೇ ಅಧ್ಯಾಯದಲ್ಲಿ ಏಷ್ಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಅನೇಕ ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಆದರೆ ನಿಮ್ಮ ಅಪರಾಧ ಪಾಪಗಳೇ ನನ್ನಿಂದ ನಿಮ್ಮನ್ನು ಏನು ಮಾಡ್ತಾ ಇದ್ದಾವೆ, ಅಗಲಿಸುತ್ತಾ ಬಂದಿದ್ದಾವೆ. ನಾನು ಎಷ್ಟು ನಿಮ್ಮನ್ನು ರಕ್ಷಿಸಬೇಕು, ಎಷ್ಟು ನಿಮಗೆ ಸಹಾಯ ಮಾಡಬೇಕಂತ ಹೇಳಂತಂದರೆ ನಿಮ್ಮ ಪಾಪಗಳು, ನೀವು ಪಾಪಗಳನ್ನು ಬಿಡದ ಕಾರಣಕ್ಕಾಗಿ ಅವುಗಳೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರಲಾರದ ಹಾಗೆ ತಡೆ ಹಿಡಿತಾ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹೌದು, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಅನೇಕರು ದೇವರನ್ನು ನಂಬಿದ್ದೀವಿ ಎಂಬುದಾಗಿ ಹೇಳ್ತಾರೆ, ಅನೇಕವಾದಂಥ ಪಾಪ ಕಾರ್ಯಗಳಲ್ಲಿ, ಅನೇಕವಾದಂಥ ಲೋಕದ ಮಾಲಿನ್ಯ ಕಾರ್ಯಗಳಲ್ಲಿ ಅವರು ಪಾಲ್ಗೊಳ್ಳುವುದರಿಂದ, ದೇವರಿಗೆ ವಿರುದ್ಧವಾಗಿ ನಡೆಯುವುದರಿಂದ, ದೇವರ ದೂಷಕರಾಗಿ ಜೀವಿಸುವುದರಿಂದ ದೇವರನ್ನು ನಂಬಿದ್ದೇವೆ ಎಂಬುದಾಗಿ ಬಹಿರಂಗವಾಗಿ ಹೇಳಿಕೊಳ್ತಾರೆ. ಆದರೆ ಅಂತರಂಗದಲ್ಲಿ ಅವರು ಅನೇಕವಾಗಿ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವ ಕಾರಣಕ್ಕಾಗಿ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ, ಅವರು ಇನ್ನೂ ಪಾಪದಲ್ಲಿಯೇ ಜೀವಿಸುವವರಾಗಿದ್ದಾರೆ, ಇನ್ನೂ ಶಾಪವನ್ನು ಅಂಟಿಸಿಕೊಂಡು ನಡೆಯುವಂಥವರಾಗಿದ್ದಾರೆ, ಅವರು ಇನ್ನೂ ಕೂಡ ರಕ್ಷಣೆ ಹೊಂದಲಾರದಂಥ ಸ್ಥಿತಿಯಲ್ಲಿ ಇರುವಂಥವರಾಗಿದ್ದಾರೆ. ಆದರೆ ದೇವರು ಇವತ್ತಿನ ದಿವಸ ನನಗೆ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಏನಂತ ಹೇಳಂತಂದರೆ, ಹತ್ತಿಕೊಳ್ಳುವಂಥ ಪಾಪವನ್ನು
ಪಾಪವನ್ನು ನಾವು ತೆಗೆದಿಡಬೇಕಾಗಿದೆ. ನಮ್ಮ ಮೇಲೆ ಇರ್ತಕ್ಕಂಥ ಪಾಪದ ಭಾರ, ಆ ಹೊರೆಯನ್ನು ಯೇಸು ಸ್ವಾಮಿ ತೆಗೆದುಹಾಕಿದ್ದಾನೆ. ಮತ್ತೆ ಮತ್ತೆ ನಾವು ಪಾಪವನ್ನು ಅಂಟಿಸಿಕೊಳ್ಳೋದಕ್ಕೆ ಹೋಗಬಾರ್ದು. ಮತ್ತೆ ಮತ್ತೆ ನಾವು ಲೋಕದ ಮಲಿನ ಭಾರವನ್ನು ನಾವು ಅಂಟಿಸಿಕೊಳ್ಳೋದಕ್ಕೆ ಹೋಗಬಾರ್ದು. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಏನನ್ನು ಬಿಡಬೇಕಂತಂದರೆ ಪಾಪವನ್ನು ಬಿಡಬೇಕು. ಪಾಪ ಏನು ಮಾಡುತ್ತದು? ಮರಣದ ಕಡೆಗೆ ನಮ್ಮನ್ನು ನಡೆಸುತ್ತೆ, ದೇವರಿಂದ ನಮ್ಮನ್ನು ಅಗಲಿಸುತ್ತೆ. ಪಾಪದ ಭಾರ ಅದು ದೊಡ್ಡ ಭಾರ. ಎಲ್ಲ ರೋಗಕ್ಕಿಂತಲೂ ದೊಡ್ಡ ರೋಗ ಯಾವ ರೋಗ ರೀ? ಪಾಪ ಎನ್ನುವಂಥ ರೋಗ. ಆ ರೋಗಕ್ಕೆ ಔಷಧಿ ಯಾವುದಿದೆ ರೀ? ಯೇಸು ಕ್ರಿಸ್ತನ ರಕ್ತ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮನ್ನು ತನ್ನ ರಕ್ತದಲ್ಲಿ ಏನು ಮಾಡಿದ್ದಾನೆ? ತೊಳೆದಿದ್ದಾನೆ. ಲೋಕಸ್ಥರಿಗಿಂತ ಭಿನ್ನವಾಗಿ ನಮ್ಮನ್ನು ಕರೆದಿದ್ದಾನೆ, ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿ ನಾವು ದೇವರ ಮಕ್ಕಳಾದ ಮೇಲೆ ಪಾಪವನ್ನು ಸಂಪೂರ್ಣವಾಗಿ ಬಿಟ್ಟು ನಾವೇನು ಮಾಡಬೇಕು? ನಡೆದುಕೊಳ್ಳಬೇಕು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ನಾವು ಪಾಪವನ್ನು ಬಿಡೋಣ. ಕಾಯಿನನಿಗೆ ದೇವರು ಎಚ್ಚರಿಕೆ ಕೊಟ್ಟಾಗಲೂ ಕೂಡ ಪಾಪವನ್ನು ಬಿಡದೆ ಅವನು ವಶ ಮಾಡಿಕೊಳ್ಳಲಾರದೆ ಇರುವ ಕಾರಣಕ್ಕಾಗಿ ಸ್ವಂತ ತಮ್ಮನನ್ನು ಕಾಯಿನನ್ನು ಕೊಂದ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಅವನು ಅನೇಕ ದೇಶಗಳ ಕಡೆಗೆ ತಿರುಗಾಡುವಂಥ ವ್ಯಕ್ತಿಯಾಗಿ, ಅಲೆದಾಡುವಂಥ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ. ಆ ರೀತಿಯಾಗಿ ಅವನು ಜೀವಿಸಿದ ಪ್ರಿಯರೇ. ಪಾಪ ಮಾಡಿದಂಥ ಅನೇಕ ಭಕ್ತರ ಜೀವಿತಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರ ಜೀವಿತದಲ್ಲಿ ಸೋಲುಗಳು, ಯುದ್ಧಗಳು, ಕಾದಾಟಗಳು, ಅವಮಾನಗಳು, ರೋಗಗಳು ಅವರನ್ನು ಹಿಡಿದು ದೇವರಿಂದ ಅಗಲಿಸಿ ನೋವನ್ನು ಅವರ ಜೀವಿತದಲ್ಲಿ ತೆಗೆದುಕೊಂಡು ಬಂದು ಅದರ ಸಲುವಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಪಾಪ ಎನ್ನುವಂಥದ್ದನ್ನು ನಾವು ಬಿಡಬೇಕು. ದೇವರು ನಂಬಿದಂಥ ಮಕ್ಕಳು ಈ ಲೋಕದಲ್ಲಿ ನಾವು ಜೀವಿಸುವಾಗ ಪಾಪದಿಂದ ಬಿಡುಗಡೆ ಹೊಂದಿದಂಥ ನಾವು ಪುನಃ ಪಾಪದ ಕಡೆಗೆ ನಾವು ಹೋಗಬಾರ್ದು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಸತ್ಯವೇದದಲ್ಲಿ ಈ ರೀತಿಯಾಗಿ ಹೇಳುತ್ತೆ ವಾಕ್ಯ. ಒಂದ್ಸಾರಿ ಓದಿಕೊಳ್ಳೋಣ. ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಎರಡನೇದಾಗಿ ನಾವು ಯಾವುದನ್ನು ತೊರಿಬೇಕು, ಯಾವುದನ್ನು ಬಿಡಬೇಕಂತೇಳಿ ನಾವು ನೋಡುವಾಗ, ಕೆಟ್ಟದ್ದು ಯಾವುದಿದೆ ಈ ಲೋಕದಲ್ಲಿ? ಕೆಟ್ಟದ್ದನ್ನು ನಾವು ನೋಡುವಾಗ ಪ್ರಿಯರೇ, ಅನೇಕವಾದಂಥ ರೀತಿಯಲ್ಲಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇರ್ತೀವಿ. ದೇವರಿಗೆ ವಿರುದ್ಧವಾಗಿರುವಂಥದ್ದೆಲ್ಲವೂ ಕೂಡ ಲೋಕದಲ್ಲಿ ಏನಾಗಿದೆ? ಇರೋದು ಕೆಟ್ಟದಾಗಿರ್ತಕ್ಕಂಥ ಕಾರ್ಯ, ಮಲಿನವಾಗಿರ್ತಕ್ಕಂಥ ಕಾರ್ಯ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಹೇಳ್ತಾ ಇದ್ದಾರೆ, ಮನಸ್ಸಿನ ಒಳಗಡೆಯಿಂದ ಹೊರಗಡೆ ಬರುವಂಥದ್ದೇ ಮನುಷ್ಯನನ್ನು ಏನು ಮಾಡುತ್ತೆ ಅಂತ ಹೇಳಿದಾನೆ ಯೇಸು ಸ್ವಾಮಿ? ಕೆಡಿಸುತ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮನಸ್ಸಿನ ಒಳಗಡೆಯಿಂದ ಬೈಗಳು ಬರ್ತವೆ, ಕೆಟ್ಟದ್ದು ಬರುತ್ತೆ, ವ್ಯಭಿಚಾರ ಬರುತ್ತೆ, ಭಯಂಕರವಾದಂಥ ಪಾಪಕೃತ್ಯಗಳು ಮನುಷ್ಯನ ಅಂತರಂಗದ ಒಳಗಡೆಯಿಂದ ಬರುವ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಕಾರ್ಯಗಳು ಅವನನ್ನು ದೇವರಿಂದ ಏನು ಮಾಡ್ತವೆ? ಅಗಲಿಸ್ತವೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಕೆಟ್ಟದ್ದನ್ನು ನಾವು ತೊರೆಯಬೇಕಾಗಿದೆ. ಕೆಟ್ಟದನ್ನು ಬಿಟ್ಟು ನಾವು ದೇವರ ಕಡೆಗೆ ನೀತಿವಂತರಾಗಿ ನಾವು ನಡಿಬೇಕಾಗಿದೆ. ಬುದ್ಧಿವಂತರೆಂಬುದಾಗಿ ನಾವು ಎಣಿಸದೆ ದೇವರಿಗೆ ನಾವು ಭಯಪಡಬೇಕು. ದೇವರಿಗೆ ಭಯಪಡಲಾರದೆ ಹೋದರೆ ಖಂಡಿತವಾಗಿ ನಾವು ಆಶೀರ್ವಾದವನ್ನು ಕಳೆದುಕೊಳ್ಳುವಂಥ ವ್ಯಕ್ತಿಗಳಾಗ್ತೀವಿ ಪ್ರಿಯರೇ. 20ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದಕ್ಕೆ ಅಬ್ರಹಾಮನು, ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದನು ಎಂಬುದಾಗಿ. ಅಂದರೆ ಅವರಿಗೆ ದೇವರ ಭಯ ಇಲ್ಲ. ಯಾಕಂದರೆ ಅವರು ಕೆಟ್ಟದ್ದು ಮಾಡೋದಕ್ಕಾಗಿ ಯಾವಾಗಲೂ ಕೂಡ ಆತುರತೆಯಿಂದ ಕಾಯುವಂಥವರಾಗಿರ್ತಾರೆ ಪ್ರಿಯರೇ. ಕೆಟ್ಟದ್ದು, ಕೇಡನ್ನು ಬಿಡಬೇಕಂತೇಳಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಕೆ ಪಡಿಸ್ತಾ ಇದೆ. ಮನಸ್ಸಿನ ಒಳಗಡೆ ಬರುವಂಥ ಎಲ್ಲವುಗಳನ್ನು ನಾವು ನೋಡ್ತಾ ಇದ್ದೇವೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಒಂದ್ಸಾರಿ ಓದಿಕೊಳ್ಳೋಣ ವಚನಗಳನ್ನು. 20ನೇ ವಚನ, ಆತನು ಇನ್ನು ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗುಳ, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಒಲೆ ಮಾಡುತ್ತವೆ ಎಂಬುದಾಗಿ. ಹಲ್ಲೆಲೂಯಾ ಪ್ರಿಯರೇ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಈ ಒಂದು ಕೆಟ್ಟದ್ದು ಯಾವುದಿದೆಯೋ ಈ ಕೆಟ್ಟದ್ದನ್ನು ನಮ್ಮ ಜೀವಿತದಿಂದ ನಾವು ತೆಗೆದುಹಾಕ್ಕೊಳ್ಬೇಕು. ದೇವರು ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ಪಾಪದಿಂದ ನೀನು ಬಿಡುಗಡೆ ಹೊಂದಿದಂಥ ವ್ಯಕ್ತಿಯಾಗಿದೆಯಾ, ಪಾಪವನ್ನು ಬಿಟ್ಟು ನೀನು ಹೊರಗಡೆ ಜೀವಿಸುವಂಥ ವ್ಯಕ್ತಿ ಆಗಬೇಕು. ಎರಡನೇದಾಗಿ ನೀನು ಕೆಡುಕುತನ ಯಾವುದಿದೆಯೋ, ಕೆಟ್ಟದ್ದು ಯಾವುದಿದೆಯೋ ಆ ಕೆಟ್ಟದ್ದನ್ನು ತೊರೆದು ನೀನು ಜೀವಿಸುವಂಥ ಮಗನು ಆಗಬೇಕಿಲ್ಲ. ನಾವು ನೋಡ್ತಾ ಇದ್ದೀವಿ, ಈ ಎಲ್ಲ ಕಾರ್ಯಗಳು ಒಂದು ವೇಳೆ ನಮ್ಮಲ್ಲಿ ಏನಾದರೂ ಇದ್ದಿದೆ ಆದರೆ ಅವುಗಳನ್ನು ನಾವೇನು ಮಾಡಬೇಕು? ತೆಗೆದು ಹಾಕ್ಕೊಳ್ಬೇಕು. ಸಭೆಗೆ ದೇವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಈ ಕಾರ್ಯಗಳು ನಿನ್ನಲ್ಲಿ ಇರುವುದೇ ಆದರೆ. ನಾವು ನೋಡ್ತಾ ಇದ್ದ ಅಬ್ರಹಾಮನಂತೆ ಆ ಜನರನ್ನು ನೋಡಿದಂತೆ, ಆ ಜನರನ್ನು ನೋಡಿದ ಮೇಲೆ ಆ ಜನರು ದೇವರಿಗೆ ಭಯಪಡಲಾರದ ಜನರು ಆದ ಕಾರಣಕ್ಕಾಗಿ ಆತನು ಸಂಪೂರ್ಣವಾಗಿ ಏನು ಮಾಡಿದ?
ನನ್ನನ್ನು ಕೊಂದಾಕ್ತಾರೇನೋ ನನ್ನ ಹೆಂಡತಿ ನಿಮಿತ್ತವೆಂಬುದಾಗಿ ಆತನು ನೆನೆಸಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ಅಲ್ಲಿ ನಾವು ನೋಡ್ತಾ ಇದ್ದೀವಿ ಯೋಬನ ಪುಸ್ತಕದಲ್ಲಿ 28ನೇ ಅಧ್ಯಾಯ 28ನೇ ವಚನದಲ್ಲಿ, ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ನಾವು ಭಯಪಟ್ಟಾಗ ನಮ್ಮಲ್ಲಿ ಕೆಟ್ಟದ್ದು ಯಾವತ್ತಿಗೂ ಕೂಡ ಸಮೀಪ ಬರೋದಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮನ್ನು ನೋಡುವ ದೇವರಾಗಿದ್ದಾನೆ. ಆತನು ನಮ್ಮನ್ನು ಯಾವಾಗಲೂ ಕೂಡ ದೃಷ್ಟಿಸುವಂಥ ದೇವರಾಗಿದ್ದಾನೆ. ಸದಾಕಾಲ ನಮ್ಮ ಕುರಿತಾಗಿ ಆಲೋಚಿಸುವಂಥ ಚಿಂತಿಸುವ ದೇವರಾಗಿದ್ದಾನೆ. ಆತನು ನಮಗೆ ಮಾಡಿದಂಥ ಮೇಲುಗಳು ಉಪಕಾರಗಳು ಎಷ್ಟೋ ಇದಾವೆಂಬುದಾಗಿ ನಾವು ನೆನೆಸಿ ದೇವರು ನಮ್ಮನ್ನು ಆ ಪಾಪದಿಂದ ಬಿಡುಗಡೆ ಒದಗಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಆ ಪಾಪದ ಕಡೆಗೆ ಮತ್ತೆ ಹೋಗಬಾರ್ದು. ಆ ಕೆಟ್ಟತನದಿಂದ ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಮತ್ತೆ ಪುನಃ ನಾವು ಕೆಟ್ಟ ದಾರಿಯಲ್ಲಿ ನಾವು ನಡಿಬಾರ್ದಂತೇಳಿ ದೃಢವಾಗಿ ನಾವು ದೇವರ ಮಕ್ಕಳಾದಂಥ ನಾವುಗಳು ಏನು ಮಾಡಬೇಕಾಗಿದೆ, ನಿಂತುಕೊಳ್ಬೇಕಾಗಿದೆ. ಪ್ರೇರಣೆ ನಾವು ನೋಡ್ತಾ ಇದ್ದೇವೆ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಯೆಹೋವನಿಗೆ ಭಯಪಟ್ಟು ನಾವು ಕೆಟ್ಟದ್ದನ್ನು ಏನು ಮಾಡಬೇಕು, ತೊರೆದು ಬಿಡಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರಣೆ, ಅದೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. 28ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಏನಂತ ಹೇಳಂತಂದರೆ, ಒಂದು ಸಾರಿ ಓದಿಕೊಳ್ಳೋಣ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ಅನೇಕ ಜನರು ತಾವು ತಪ್ಪು ಮಾಡಿಲ್ಲ ಎಂಬುದಾಗಿ, ಪಾಪ ಮಾಡಿಲ್ಲ ಎಂಬುದಾಗಿ, ಕೆಟ್ಟ ಮಾರ್ಗದಲ್ಲಿ ನಡೆದಿಲ್ಲ ಎಂಬುದಾಗಿ ಅವುಗಳನ್ನು ಮುಚ್ಚು ಮರೆ ಮಾಡ್ತಾ ಇರ್ತಾರಂತೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ತಪ್ಪು ಮಾಡಿದಾಗ ಖಂಡಿತವಾಗಿಯೂ ಕೂಡ ನಾವು ದೇವರ ಹತ್ರ ಏನು ಮಾಡಬೇಕ್ರಿ, ನಾವು ಅದರ ಕುರಿತಾಗಿ ಕ್ಷಮಾಪಣೆಯನ್ನು ಕೇಳಬೇಕು. ದೇವರ ಹತ್ರ ನಾವು ದೇವರೇ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಅಂಗಲಾಚಿ ಪಶ್ಚಾತ್ತಾಪದಿಂದ ಕಣ್ಣೀರಿನಿಂದ ದೇವರ ಹತ್ರ ಬೇಡಿದಾಗ ದೇವರು ಖಂಡಿತವಾಗಿಯೂ ಕೂಡ ಏನು ಮಾಡ್ತಾನೆ ರೀ, ಕ್ಷಮಿಸ್ತಾನೆ. ಆತನ ಒಂದು ದ್ವಾರವನ್ನು ತೆರಿತಾನೆ, ಆತನೊಂದು ಮಾರ್ಗವನ್ನು ತೆರಿತಾನೆ. ಖಂಡಿತವಾಗಿ ನೀನು ತಪ್ಪು ಮಾಡಿದೆ, ಆದರೆ ನೀನು ನನ್ನ ಬಳಿಯಲ್ಲಿ ಕ್ಷಮಾಪಣೆ ಕೇಳಿದ ಕಾರಣಕ್ಕಾಗಿ ನಾನು ನಿನ್ನನ್ನು ಕ್ಷಮಿಸ್ತೇನೆ. ನಾನು ನಿನಗೆ ಸಂಪೂರ್ಣವಾಗಿ ನಿನ್ನ ತಪ್ಪಿನ ಅರಿವನ್ನು ಹೊಂದಿಕೊಂಡ ಕಾರಣಕ್ಕಾಗಿ ಆ ತಪ್ಪು ಪುನಃ ನಿನ್ನ ಜೀವಿತದಲ್ಲಿ ನೀನು ಮಾಡಲಾರದೆ ಸರಿಯಾದ ರೀತಿಯಲ್ಲಿ ನಡೆಯುವಂಥದ್ದಾದರೆ ನಿನ್ನ ಖಂಡಿತವಾಗಿ ನಾನು ನಿನ್ನನ್ನು ಆಶೀರ್ವಾದದ ನಿಧಿಯನ್ನಾಗಿ ನಾನು ನಿನ್ನನ್ನು ಮಾರ್ಪಡಿಸ್ತೇನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರಂತೆ ಏನು ಮಾಡ್ತಾರಂತೆ, ಅವರು ಸಂಪೂರ್ಣವಾಗಿ ಏನು ಮಾಡ್ತಾರೆ, ದೇವರ ಮುಂದೆ ಒಪ್ಪಿಕೊಳ್ಳಲಾರದೆ ಏನು ಮಾಡ್ತಾರಂತೆ, ದೋಷಗಳನ್ನು ಮುಚ್ಚಿಕೊಳ್ಳುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೋಷಗಳನ್ನು ಮುಚ್ಚಿಕೊಳ್ಳುವಂಥವರಿಗೆ ಅವ್ರಿಗೆ ಯಾವತ್ತಿಗೂ ಕೂಡ ಏನಾಗಲ್ಲ, ಶುಭ ಎನ್ನುವಂಥದ್ದು ಅವರ ಜೀವಿತದಲ್ಲಿ ಸಂಭವಿಸಲ್ಲ ಪ್ರಿಯರೇ. ನಾವು ದೇವರ ಮುಂದೆ ಯಥಾರ್ಥವಾಗಿ ಮಾಡಿದಂಥ ಪ್ರತಿಯೊಂದು ತಪ್ಪುಗಳನ್ನು ನಾವೇನು ಮಾಡಬೇಕು, ದೇವರ ಸಮೀಪದಲ್ಲಿ ದೇವರು ಕ್ಷಮಿಸುವಂಥ ದೇವರಾಗಿದ್ದಾನೆ. ಸಕಲ ದುರ್ನೀತಿಯಿಂದ ಸಕಲ ಪಾಪಗಳಿಂದ ನಮ್ಮನ್ನು ಆತನ ಏನು ಮಾಡ್ತಾನೆ, ಕ್ಷಮಿಸ್ತಾನೆ ಪ್ರಿಯರೇ. ಆತನಲ್ಲಿ ನಮಗೆ ಕ್ಷಮಾಪಣೆ ಇದೆ. ಎಲ್ಲ ಮನುಷ್ಯರು ಆತನ ಬಳಿಗೆ ಬರೋದಕ್ಕೆ ಕಾರಣ ಏನಂತಂದರೆ ಆತನು ಕ್ಷಮಿಸುವಂಥ ದೇವರಾಗಿದ್ದಾನೆ, ಆತನು ಮಾತಾಡುವಂಥ ದೇವರಾಗಿದೆ, ವಿಮೋಚನೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ಪಾಪವನ್ನು ಬಿಡಬೇಕಾಗಿದೆ, ಕೆಟ್ಟತನವನ್ನು ಬಿಡಬೇಕಾಗಿದೆ. ಮೂರನೇದಾಗಿ ನಾವು ದೋಷಗಳನ್ನು ಬಿಡಬೇಕಾಗಿದೆ ಪ್ರಿಯರೇ. ದೋಷಗಳನ್ನು ಬಿಡಲಾರದೆ ಹಂಗೆ ಆ ದೋಷಗಳನ್ನು ಪುನಃ ಮಾಡುವಂಥದ್ದೇ ಆದರೆ ನಮ್ಮ ಬಾಯಿಂದ ನಾವು ಏನು ಮಾಡಿಲ್ಲ ಅಂತೇಳಿ ಒಂದು ವೇಳೆ ನಾವು ನಿಜವಾಗ್ಲೂ ಅಂಥ ಕೆಟ್ಟ ಕಾರ್ಯಗಳನ್ನು ಮಾಡುವಂಥವರಾದರೆ ಖಂಡಿತವಾಗಿ ದೇವರಿಂದ ನಮಗೆ ಶುಭ ಬರೋದಿಲ್ಲ, ಅಶುಭ ಆಗುತ್ತೆ. ಆ ಒಂದು ದೇವರ ಕರುಣೆ ಎನ್ನುವಂಥದ್ದನ್ನು ನಾವು ತಪ್ಪಿಸಿಕೊಂಡವರಾಗ್ತೀವಿ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ಏನಂತಂದರೆ ದೋಷಗಳನ್ನು ನಾವು ಏನು ಮಾಡಬೇಕು, ಮುಚ್ಚಿಕೊಳ್ಳದೆ ಅವುಗಳನ್ನು ಏನು ಮಾಡಬೇಕು ರೀ, ಬಿಟ್ಟು ಬಿಡಬೇಕು. ದೇವರ ಹತ್ರ ನಾವು ಒಪ್ಪಿಕೊಂಡ್ರೆ ದೇವರು ಖಂಡಿತವಾಗಿ ನಮಗೆ ಕರುಣೆಯನ್ನು ದಯಪಾಲಿಸ್ತಾನಲ್ಲಿ. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ, ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಅವರು ಹಣ್ಣನ್ನು ತಿಂದಿದ್ದಾರೆ, ದೇವರು ತಿನ್ನಬಾರದೆಂಬುದಾಗಿ ಹೇಳಿದರು. ತಿಂದಂಥ ಸಮಯದಲ್ಲಿ ಅವರು ಸಂಪೂರ್ಣವಾಗಿ ಅವರು ಏನಾಗಿದ್ದಾರೆ, ಅವರ ಕಣ್ಣುಗಳು ಕಾಣಿಸುವ ಹಾಗೆ ಅವರು ಬೆತ್ತಲೆಯಾಗಿದೆ ಎಂಬುದಾಗಿ ತಿಳಿದುಕೊಂಡವರಾಗಿ ಅವರು ದೇವರು ಬರ್ತಾ ಇದ್ದಾನೆ, ದೇವರು ಹೇಳಿದನಲ್ವಾ ಈ ಹಣ್ಣನ್ನು ತಿನ್ನಬೇಡ ಅಂತೇಳಿ, ಆದರೆ ನಾವು ತಿಂದ ಕಾರಣಕ್ಕಾಗಿ ನಾವು ಈಗ ದೇವ್ರ ಮುಂದೆ ಮುಖ ಹೇಗೆ ನಾವು ತೋರಿಸೋಣ ಅಂತೇಳಿ ಅವರು ದೇವರ ಸಪ್ಪಳವನ್ನು ಕೇಳಿ ಏನು ಮಾಡಿದ್ರಂತೆ, ಮರದ ಹಿಂದೆ ಹೋಗಿ, ತೋಟದ ಮರಗಳ ಹಿಂದೆ ಹೋಗಿ ಅಡಗಿಕೊಂಡ್ರು. ಹಲ್ಲೆಲೂಯಾ. ಅಡಗಿಕೊಂಡ್ರೆ ದೇವ್ರು ಬಿಡಲಿಲ್ಲ. ದೇವ್ರು ಏನು ಮಾಡ್ತಾ ಇದ್ದಾರೆ, ಮನುಷ್ಯನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ಕೇಳಿದಾಗ ಮತ್ತೆ ಅವುಗಳನ್ನು ಏನು ಮಾಡ್ತಾ ಇಲ್ಲ, ಅವರು ಸರಿಯಾದ ರೀತಿಯಲ್ಲಿ ಒಪ್ಕೊಳ್ತಾ ಇಲ್ಲ. ದೇವರೇ ನಾನು ತಪ್ಪು ಮಾಡ್ತಾ ಇಲ್ಲ, ನೀನು ನನಗೋಸ್ಕರವಾಗಿ ಹೆಂಡತಿಯಾಗಿ ಕೊಟ್ಟಿರ್ತಕ್ಕಂಥ ಅವಳು ನನಗೆ ಕೊಟ್ಟ ಕಾರಣಕ್ಕಾಗಿ ನಾನು ಅದನ್ನು ತಿಂದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವ್ವ ಏನಂತ ಹೇಳ್ತಾ ಇದ್ದಾಳೆ, ನಾನು ತಿಂತಾ ಇದ್ದಿಲ್ಲ, ಸರ್ಪವು ನನ್ನನ್ನು ವಂಚಿಸಿತು, ಅದಕ್ಕಾಗಿ ನಾನೇನು ಮಾಡಿದೆ, ಅದನ್ನು ತಿಂದೆ ಎಂಬುದಾಗಿ. ಹಲ್ಲೆಲೂಯಾ.
ಪ್ರೇಯರ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ನಾವು ಒಪ್ಪಿಕೊಂಡು ಬಿಡುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಏನು ಮಾಡ್ತಾನೆ, ಕರುಣಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಮೊದಲನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನೆಂಬುದಾಗಿ. ದೇವರು ಏನು ಮಾಡ್ತಾನಂತೆ, ನಮ್ಮನ್ನು ಶುದ್ಧಿ ಮಾಡ್ತಾನೆ ಪ್ರಿಯರೇ. ನಮ್ಮನ್ನು ಪರಿಪೂರ್ಣವಾಗಿ ಆತನ ಏನು ಮಾಡ್ತಾನೆ, ತೊಳೆಯುತ್ತಾನೆ. ನಮ್ಮ ದೋಷಗಳು ಏನಾಗಿದೋ ಅವುಗಳು ಯಾವುದನ್ನು ಕೂಡ ನಾವೇನು ಮಾಡಬಾರ್ದು ರೀ, ಮತ್ತೆ ನಾವು ಪುನಃ ಅವುಗಳನ್ನು ಮಾಡುವಂಥವ್ರಾಗಬಾರ್ದು, ಅವುಗಳನ್ನು ಮುಚ್ಚಿಕೊಳ್ಳುವವರಾಗಬಾರ್ದು. ಖಂಡಿತವಾಗಿ ದೇವ್ರ ಮುಂದೆ ಯಥಾರ್ಥವಾಗಿ ನೀನು ಒಪ್ಪಿಕೊಳ್ಳೋದೇ ಆದರೆ ಖಂಡಿತವಾಗಿ ದೇವರು ಏನು ಮಾಡ್ತಾನೆ, ಅವುಗಳನ್ನು ಕ್ಷಮಿಸಿ ಹೊಸದಾದಂಥ ಜೀವಿತವನ್ನು ಆತನ ಏನು ಮಾಡ್ತಾನೆ, ನಮಗೆ ಅನುಗ್ರಹಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ಯಾಕಂದರೆ ದೇವರಿಂದ ಯಾವುದನ್ನು ಕೂಡ ಮುಚ್ಚಿಡೋದಕ್ಕೆ ನಾವು ಸಾಧ್ಯ ಇಲ್ಲ. ಯಾಕಂದರೆ ದೇವರು ಯಾವಾಗಲೂ ಕೂಡ ಎಲ್ಲ ಮನುಷ್ಯರನ್ನು ಉಂಟು ಮಾಡಿದ ದೇವರು, ಆತನಿಗೆ ಸರ್ವಾಂತರ್ಯಾಮಿ ಆದಂಥ ದೇವರು, ಆತನಿಗೆ ಕತ್ತಲೆಯಲ್ಲಿರುವಂಥದ್ದು ಕೂಡ ಎಲ್ಲವೂ ಕೂಡ ಆತನಿಗೆ ಗೋಚರ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಬೆಳಕಾಗಿರ್ತಕ್ಕಂಥ ದೇವರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಏನನ್ನು ಮುಚ್ಚಿಕೊಳ್ಳುವ, ಏನನ್ನು ಬಿಡಬೇಕಾಗಿದೆ ರೀ, ಈ ಒಂದು ಏನಂತ ಹೇಳಿದೆ ನಾನು, ದೋಷಗಳನ್ನು ನಾವೇನು ಮಾಡಬೇಕು, ಬಿಡುವವರಾಗಬೇಕು. ಯಾವುದನ್ನು ಬಿಡಬೇಕು ರೀ, ದೋಷಗಳು. ಅವುಗಳನ್ನು ನಾವು ಒಪ್ಪಿಕೊಳ್ಳಲಾರದೆ ಅವುಗಳನ್ನು ಮಾಡಿಲ್ಲ ಎಂಬುದಾಗಿ ಪುನಃ ಅದೇ ಸಾಧಿಸಿದರೆ ಖಂಡಿತವಾಗಿ ಅದೇ ನಮಗೆ ಉರುಲಾಗಿ ಮುಂದೆ ನಮ್ಮ ಜೀವಿತಕ್ಕೆ ಏನಾಗುತ್ತೆ, ಅದು ಪೆಟ್ಟಾಗುವಂಥದ್ದಾಗಿದೆ ಪ್ರಿಯ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಒಂದ್ಸಾರಿ ಓದಿಕೊಳ್ಳೋಣ. 15ನೇ ವಚನ, 14ನೇ ಅಧ್ಯಾಯ. ನನ್ನ ಜನರೇ ನೀವು ಮಾಡುವುದು ಇದೇನು? ನಾವೂ ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಲುಸ್ತ್ರ ಎನ್ನುವಂಥ ಪಟ್ಟಣದಲ್ಲಿ ಪೌಲ ಬಾರ್ನಬರು ಏನು ಮಾಡಿದ್ದಾರೆ, ಸುವಾರ್ತೆ ಸೇವೆಯನ್ನು ಮಾಡೋದಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿ ದೇವರ ಕುರಿತಾಗಿ ಅವರು ಸಂದೇಶವನ್ನು ಕೊಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು 40 ವರ್ಷಗಳಿಂದ ಏನಾಗಿದೆ, ಅವನು ಹುಟ್ಟು ಕುಂಟನಾಗಿದ್ದಾನೆ, ಬಲವಿಲ್ಲದವನಾಗಿದ್ದಾನೆ, ಎದ್ದು ನಡೆಯಲಾರದಂಥ ಬರಲಾರದಂಥ ಸ್ಥಿತಿಯಲ್ಲಿ ಅವನಿದ್ದಾನೆ ಪ್ರಿಯರೇ. ಆ ವ್ಯಕ್ತಿಯನ್ನು ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಕೇಳೋದಕ್ಕೆ ಕರೆದುಕೊಂಡು ಬಂದಾಗ ಪೌಲನು ಆ ವ್ಯಕ್ತಿಯನ್ನು ದೃಷ್ಟಿಸಿ ನೋಡಿ, ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆಂಬುದಾಗಿ ಆತನು ಪ್ರಾರ್ಥಿಸಿ, ಆತನಲ್ಲಿ ಇರ್ತಕ್ಕಂಥ ನಂಬಿಕೆಯನ್ನು ನೋಡಿ, ಸ್ಥಿರವಾದಂಥ ವಿಶ್ವಾಸ ಅವನಲ್ಲಿ ಇದೆ ಎಂಬುದಾಗಿ ಗ್ರಹಿಸಿ, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂಬುದಾಗಿ ಮಹಾಧ್ವನಿಯಿಂದ ಏನು ಮಾಡ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ ಪ್ರಿಯರೇ. ಯಾವಾಗ ಆ ಲುಸ್ತ್ರ ಎನ್ನುವಂಥ ಪಟ್ಟಣದಲ್ಲಿ ಪೌಲ ಬಾರ್ನಬರು ಹೋದಂಥ ಸಮಯದಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಕೂಗಿದಾಗ ನಾವು ನೋಡ್ತಾ ಇದ್ದೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಹುಟ್ಟು ಕುಂಟನಾಗಿರ್ತಕ್ಕಂಥ ವ್ಯಕ್ತಿಯ ಕಾಲುಗಳಿಗೆ ಬಲ ಬಂತು, ಶಕ್ತಿ ಬಂತು. ಅವನು ಎದ್ದು ನಡೆದಾಡೋದಕ್ಕೆ ಪ್ರಾರಂಭ ಮಾಡಿದ, ಅವನು ಸಂತೋಷದಿಂದ ಕುಣಿಯೋದಕ್ಕೆ ಪ್ರಾರಂಭ ಮಾಡಿದ. ಅಲ್ಲಿರ್ತಕ್ಕಂಥ ಜನರನ್ನು ನಾವು ನೋಡ್ತಾ ಇದ್ದೆ, ಅಲ್ಲಿರ್ತಕ್ಕಂಥ ಜನರ ಮನಸ್ಥಿತಿ ಹೆಂಗಿದೆ ಅಂತಂದರೆ, ಇವರು ಸುವಾರ್ತೆಯನ್ನು ಸಾರಿದರೆ ಅಯ್ಯೋ ದೇವತೆಗಳೇ ಮನುಷ್ಯರಾಗಿ ಧರೆಗೆ ಇಳಿದು ಬಂದಿದ್ದಾರೆ ಅಂತೇಳಿ, ದೌಸ್ ದೇವತೆ ಅಂತೇಳಿ, ಮತ್ತೆ ನಾವು ನೋಡ್ತಾ ಇದ್ದೇವೆ ಎರ್ಮೇನ್ ದೇವತೆ ಎಂಬುದಾಗಿ ಅವ್ರನ್ನ ಏನು ಮಾಡ್ತಾ ಇದ್ದಾರೆ ರೀ, ಅವರಿಗೆ ಯಜ್ಞವನ್ನು ಮಾಡಬೇಕಂತೇಳಿ ಅವರು 2 ಎತ್ತುಗಳನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾ ಇದ್ದಾರೆ ರೀ, ಆ ಒಂದು ಸ್ಥಳಕ್ಕೆ, ಒಂದು ದೇವಸ್ಥಾನದ ಬಳಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ಕರೆದುಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಊರ ಮುಂದಿದ್ದ ದೌಸ್ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಹಲ್ಲೆಲೂಯಾ. ಇವರು ಸುವಾರ್ತೆಯನ್ನು ಸಾರೋದಕ್ಕೆ ಹೋಗಿದ್ದಾರೆ, ಆದರೆ ಅವರು ಅಲ್ಲಿ ದೇವರಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಕ್ಕೋಸ್ಕರವಾಗಿ ಆ ಜನರು ಬೆಚ್ಚಿ ಬೆರಗಾಗಿ ಏನು ಮಾಡ್ತಾ ಇದ್ದಾರೆ, ಇವರೇ ದೇವರುಗಳೆಂಬುದಾಗಿ ನೆನೆಸಿ ಇವರಿಗೆ ಏನು ಮಾಡ್ತಾ ಇದ್ದಾರೆ, 2 ಎತ್ತುಗಳನ್ನು ಬಲಿ ಕೊಡಬೇಕಂತೇಳಿ ದೌಸ್ ಎನ್ನುವಂಥ ಒಂದು ದೇವಸ್ಥಾನದ ಬಳಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಪೌಲನು ಈ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಏನಂತೇಳಿ ಅಂತಂದರೆ, ನಾವು ನೋಡ್ತಾ ಇದ್ದೇವೆ, ಜನರೇ ನೀವು ಮಾಡುವುದು ಇದೇನು? ನಾವು ಮನುಷ್ಯರೇ, ನಿಮ್ಮಂಥ ಸ್ವಭಾವವುಳ್ಳವರೇ, ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ. 4ನೇದಾಗಿ ನಾವು ಯಾವುದನ್ನು ಬಿಡಬೇಕ್ರಿ, ವ್ಯರ್ಥವಾಗಿರುವಂಥ ಕೆಲಸಗಳು. ಸೃಷ್ಟಿಕರ್ತನಾದಂಥ ದೇವರ ಸ್ಥಾನದಲ್ಲಿ ಸೃಷ್ಟಿಯ ವಸ್ತುಗಳನ್ನು ನಾವು ತರಬಾರ್ದು. ಸೃಷ್ಟಿಕರ್ತನಾದಂಥ ದೇವರ ಸ್ಥಾನದಲ್ಲಿ ಮನುಷ್ಯರು ಕಲ್ಪನೆ ಮಾಡಿರ್ತಕ್ಕಂಥದ್ದುಗಳು ಭಾಳ ಇದ್ದಾವೆ. ಹಲ್ಲೆಲೂಯಾ. ಊರಿಗೆ
ಮತ್ತೆ ಮನೆಯಲ್ಲೇ ಕುಟುಂಬದಲ್ಲೇ ಅನೇಕ ಜನರಿಗೆ ಒಬ್ಬೊಬ್ರಿಗೆ ಒಂದೊಂದು ಆಗಿರ್ತಕ್ಕಂಥ ದೇವರುಗಳನ್ನು ನಾವು ನೋಡ್ತಾ ಇದ್ದೇವೆ. ಮುಕ್ಕೋಟಿ ದೇವರುಗಳು ಎಂಬುದಾಗಿ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ ನಮ್ಮ ಭಾರತ ದೇಶದಲ್ಲಿ ಅಷ್ಟಂತಂದ್ರೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ದೇಶಗಳಲ್ಲಿ ಕೂಡಿಸಿದ್ರೆ ಇನ್ನೂ ಎಷ್ಟೋ ದೇವರುಗಳನ್ನು ಮನುಷ್ಯರು ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆದರೆ ಮನುಷ್ಯರಿಗೆ ಅತೀತನಾಗಿ ಮನುಷ್ಯರನ್ನು ಉಂಟು ಮಾಡಿದಂಥ ದೇವರು ಒಬ್ಬಾತನಿದ್ದಾನೆ, ಅದನ್ನು ನೀವು ಗ್ರಹಿಸಿಕೊಳ್ಳ್ರಿ ಎಂಬುದಾಗಿ ಇವರು ಸುವಾರ್ತೆಯನ್ನು ಸಾರ್ತಾ ಇರಬೇಕಾದ್ರೆ ಇವರನ್ನೇ ದೇವರು ಅಂತೇಳಿ ಇವರಿಬ್ಬರನ್ನು ಕೂಡ ದೇವರು ಮಾಡಿಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರು ಮಾತಾಡ್ತಾ ಇದ್ದಾರೆ ಈ ವ್ಯರ್ಥವಾದಂಥವುಗಳನ್ನು ನೀವು ಬಿಡ್ರಿ. ಹಲ್ಲೆಲೂಯಾ. ಯಜ್ಞಗಳನ್ನು ಯಾಕೆ ನೀವು ಮಾಡೋದಕ್ಕೆ ಹೋಗ್ತೀರಿ? ದೇವರ ಈಗಾಗಲೇ ನಮಗೆ ಯಜ್ಞವಾಗಿದ್ದಾನೆ. ಆತನ ಯಜ್ಞ ನಮ್ಮೆಲ್ಲರಿಗೆ ಬಿಡುಗಡೆ ಕೊಟ್ಟಿದೆ, ನಿತ್ಯ ಜೀವ ಕೊಟ್ಟಿದೆ, ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದೆ. ಮತ್ತೊಂದು ಯಜ್ಞ ಬೇಕಾಗಿಲ್ಲ. ಎತ್ತುಗಳು, ಕುರಿಗಳು, ಟಗರುಗಳು, ಕೋಳಿಗಳು, ಯಾವುದೇ ಪಕ್ಷಿಗಳು, ಪ್ರಾಣಿಗಳು ಯಾವುದ್ರದ್ದು ಯಜ್ಞ ಬೇಕಾಗಿಲ್ಲ. ಯಾವುದ್ರ ರಕ್ತ ಕೂಡ ಸುರಿಸಲ್ಪಡಬೇಕಾಗಿಲ್ಲ. ಸುರಿಸಲ್ಪಡಬೇಕಾದ ಒಂದೇ ರಕ್ತ ಇತ್ತು, ಅದು ದೇವರ ರಕ್ತ. ದೇವರೇ ಮನುಷ್ಯನಾಗಿ ಲೋಕಕ್ಕೆ ಹೊರಟು ಬಂದು ಆತನು ಪರಿಶುದ್ಧ ರಕ್ತವನ್ನು ಸುರಿಸಿದ. ಅದಕ್ಕಾಗಿ ಆತನಲ್ಲಿಯೇ ವಿಮೋಚನೆ ಇದೆ, ಬಿಡುಗಡೆ ಇದೆ ಎಂಬುದಾಗಿ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಆ ಜನರು ಏನು ಮಾಡ್ತಾ ಇಲ್ಲ, ಬಿಡ್ತಾ ಇಲ್ಲ ಪ್ರಿಯರೇ. ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆ ಜನರು ಕೇಳಲಾರದ ಸ್ಥಿತಿಯಲ್ಲಿ ಪೌಲನು ಕೂಡ ಹೇಳ್ತಾ ಇದ್ದಾನೆ, ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ಅವರು ಈ ಮಾತುಗಳನ್ನು ಹೇಳಿದರೂ ಜನರು ತಮಗೆ ಬಲಿ ಕೊಡದಂತೆ ತಡೆಯುವುದು ಕಷ್ಟವಾಗಿತ್ತು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ. ನಾಲ್ಕನೇದಾಗಿ ವ್ಯರ್ಥವಾಗಿರ್ತಕ್ಕಂಥ ಸಂಪ್ರದಾಯಗಳಿದಾವೆ, ವ್ಯರ್ಥವಾಗಿರ್ತಕ್ಕಂಥ ಕಾರ್ಯಗಳು, ಕೆಲಸಗಳಿದಾವೆ ಈ ಲೋಕದಲ್ಲಿ. ಅವುಗಳನ್ನು ಬಿಟ್ಟು ನಾವು ಸಂಪೂರ್ಣವಾಗಿ ದೇವರಿಗೆ ಪರಿಪೂರ್ಣವಾಗಿ ನಾವು ನಡೆದುಕೊಳ್ಳುವವರು ಆಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಈ ಭೂಮಿಯಲ್ಲಿ ಅನೇಕ ಹಣ್ಣುಗಳು ಬೆಳೀತವೆ, ಅನೇಕವಾದಂಥ ಪ್ರಾಣಿಗಳು, ಪಕ್ಷಿಗಳು, ಜೀವಿಗಳು ಓಡಾಡ್ತವೆ. ಹಲ್ಲೆಲೂಯಾ. ದೇವರ ಸೃಷ್ಟಿ ಅದು. ಹಲ್ಲೆಲೂಯಾ. ಒಂದು ತೆಂಗಿನಕಾಯಿಯಲ್ಲಿ ಶಕ್ತಿ ಬಲ ಇದೆ ಅಂತೇಳಿ ನೀನು ನೆನೆಸೋದಕ್ಕೆ ಹೋಗ್ಬೇಡ. ಒಂದು ನಿಂಬೆಕಾಯಲ್ಲಿ ಶಕ್ತಿ ಬಲ ಇದೆ ಅಂತ ಹೇಳಿ ನೀನು ನೆನೆಸೋದಕ್ಕೆ ಹೋಗ್ಬೇಡ. ಒಂದು ಮೆಣಸಿನಕಾಯಲ್ಲಿ ಶಕ್ತಿ ಬಲ ಇದೆ ಎಂಬುದಾಗಿ ನೀನು ನೆನೆಸೋದಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವುಗಳಿಂದ ಏನಾಗುತ್ತೆ ಅಂತ ಹೇಳುತ್ತೆ ವಾಕ್ಯ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ಅವೇ ನಿಮಗೆ ಉರುಲಾಗಿ ನಿಮ್ಮನ್ನು ಕಾಡಿಸ್ತವೆ, ನಿಮಗೆ ಪೀಡಿಸ್ತವೆ. ಯಾಕಂದರೆ ಅವು ಕೆಟ್ಟು ಹೋದಂಥ ದೇವದೂತರಾಗಿರ್ತಕ್ಕಂಥ ಸೈತಾನನ್ನು ತಂದು ಹಾಕಿರ್ತಕ್ಕಂಥ ಕಾರ್ಯಗಳಾಗಿದೆ. ಅವೇ ನಿಮ್ಮನ್ನು ಪೀಡಿಸ್ತವೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ವ್ಯರ್ಥವಾಗಿರ್ತಕ್ಕಂಥ ನಡವಳಿಕೆಗಳು ಯಾವುದಿದವು, ವ್ಯರ್ಥವಾಗಿರ್ತಕ್ಕಂಥ ಆಚಾರಗಳು ಯಾವುದಿದವು, ಅವುಗಳನ್ನು ಬಿಡಲಾರದೆ ಹಂಗೆ ಇದ್ದರೆ ನೀವು ದೇವರ ಮಕ್ಕಳು ಅಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಮೊದಲನೇದಾಗಿ ಪಾಪವನ್ನು ಬಿಡಬೇಕು, ಎರಡನೇದಾಗಿ ಕೆಟ್ಟದ್ದು ಬಿಡಬೇಕು, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಅತಿಕ್ರಮಗಳು ಅಂತಂದ್ರೆ ಏನ್ರಿ, ದೋಷಗಳನ್ನು ನಾವು ಬಿಡಬೇಕು. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ವ್ಯರ್ಥವಾಗಿರ್ತಕ್ಕಂಥ ನಡವಳಿಕೆ, ನೀವು ಮಾಡುವಂಥದ್ದು ವ್ಯರ್ಥವಾಗಿರುವಂಥದ್ದು ಅದನ್ನು ನೀವು ಬಿಟ್ಟು ಬಿಡ್ರಿ ಎಂಬುದಾಗಿ ಅಲ್ಲಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅವರು ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ದೇವರು ಎಂಬುದಾಗಿ ಮನುಷ್ಯರನ್ನು ದೇವರ ಸ್ಥಾನಕ್ಕೆ ತರ್ತಾ ಇದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಮನುಷ್ಯನಾಗಿ ಬಂದ, ಆತನು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಮತ್ತೆ ಮೂರನೇ ದಿನದಲ್ಲಿ ಎದ್ದು ಏನು ಮಾಡಿದಂತ 40 ದಿವಸಗಳ ಕಾಲ ಭೂಮಿಯಲ್ಲಿ ಇದ್ದು 40ನೇ ದಿವಸದಲ್ಲಿ ಆತನು ಪರಲೋಕಕ್ಕೆ ಆರೋಹಣನಾಗಿ ಹೋಗೋದಕ್ಕಿಂತ ಮುಂಚಿತವಾಗಿ ಆತನು ಹೇಳಿದನು ಏನಂತೇಳಿ, ನಾನು ಪುನಃ ಬರುತ್ತೇನೆ, ನೀವು ನನ್ನ ಉಪದೇಶಗಳನ್ನು, ನನ್ನ ಜೀವಿತವನ್ನು ಎಲ್ಲರಿಗೂ ಕೂಡ ನೀವು ಸಾಕ್ಷಿಯಾಗಿ ತಿಳಿಸ್ರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯರು ಈ ಲೋಕದಲ್ಲಿದ್ದಾರೆ, ದೇವರುಗಳು ಎಂಬುದಾಗಿ ಅನಿಸಿಕೊಂಡವರಿದ್ದಾರೆ. ಅವರೆಲ್ಲರೂ ಕೂಡ ಸತ್ತು ಎಲ್ಲಿದ್ದಾರೆ? ಸಮಾಧಿಯಲ್ಲಿದ್ದಾರೆ. ಅವರ ಎಲುಬುಗಳು, ಅವರ ಮೂಳೆಗಳು ಅಲ್ಲೇ ಇದ್ದಾವೆ. ಕೆಲವೊಬ್ಬರು ಚರಿತ್ರೆ ಬರೀ ಕಲ್ಪನೆಯಾಗಿರುವಂಥದ್ದಾಗಿದೆ ಪ್ರೇಯರ್, ಅವರು ಚರಿತ್ರೆಯಲ್ಲಿ ಇರಲಾರ್ದಂಥವರಾಗಿದ್ದಾರೆ. ಆದರೆ ಯೇಸು ಆದರೂ ಆತನು ಚಾರಿತ್ರಿಕ ಪುರುಷನು, ಶಕಪುರುಷನು, ಯುಗ ಪುರುಷನು ಆತನಾಗಿದ್ದಾನೆ ಪ್ರೇಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನನ್ನು ನಂಬುವುದರ ಮೂಲಕವಾಗಿ ನಮಗೆ ರಕ್ಷಣೆ ಎನ್ನುವಂಥದ್ದು ಇರುತ್ತೆ. ಅದರ ಸಲುವಾಗಿ ಆತನನ್ನು ಬಿಟ್ಟು ವ್ಯರ್ಥವಾಗಿರುವಂಥದ್ದು ಯಾವುದಿದೆಯೋ ನಮ್ಮ ಮನಸ್ಸಿನಲ್ಲಿ, ನಮ್ಮ ಒಂದು ಕುಟುಂಬಗಳಲ್ಲಿ, ಅವುಗಳನ್ನು ನಾವು ತೆಗೆದುಹಾಕಿಕೊಳ್ಳೋಣ. ಐದನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಮಾರ್ಕನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ 28-29ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಒಂದು ಸಾರಿ ಓದ್ಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 10ನೇ 28-29. ಪೇತ್ರನು ಆತನಿಗೆ, ಇಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವು, ಸುವಾರ್ತೆಯ ನಿಮಿತ್ತವು ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನು, ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳ, ಭೂಮಿ ಇವೆಲ್ಲವೂ
ಹಿಂಸೆಗಳೂ ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಕ್ಕುತ್ತವೆ. ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಆದರೆ ಬಹುಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು ಒಂದು ಮಾತನ್ನು ಪೇತ್ರನಿಗೆ ತಿಳಿಸ್ತಾ ಇದ್ದಾರೆ. ಆ ಮಾತು ಏನಂತಂದ್ರೆ, ಪೇತ್ರನ ಹೇಳ್ತಾ ಇದ್ದಾರೆ, ನಾವು ಎಲ್ಲವನ್ನ ಬಿಟ್ಟು ನಿನ್ನನ್ನು ಹಿಂಬಾಲಿಸಿ ಬಂದಿದ್ದೇವೆ, ನಮಗೆ ಏನು ಸಿಗಲಿಕ್ಕಿದೆ ಎನ್ನುವಂಥ ರೀತಿಯಲ್ಲಿ ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳಿದಾಗ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಯಾವನು ನನ್ನ ಮತ್ತು ಸುವಾರ್ತೆ ನಿಮಿತ್ತವಾಗಿ ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರನ್ನ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಯಿ ತಂದೆ, ಮಕ್ಕಳು, ಭೂಮಿಯನ್ನೆಲ್ಲ ಬಿಟ್ಟಿರುವನು, ಅವನಿಗೆ ನಿತ್ಯ ಜೀವ ಎನ್ನುವಂಥದ್ದು ಸಿಗುತ್ತೆ ಎಂಬುದಾಗಿ. ಅಲ್ಲಿ ಇಲ್ಲಿರ್ತಕ್ಕಂಥ ಆಂತರ್ಯದ ಒಂದು ಅರ್ಥವನ್ನು ನಾವು ಏನು ಮಾಡಬೇಕಾಗಿದೆ, ತಿಳಿದುಕೊಳ್ಳಬೇಕಾಗಿದೆ. ಯೇಸುವನ್ನು ಹಿಂಬಾಲಿಸುವಂಥ ಸಮಯದಲ್ಲಿ ಕುಟುಂಬದವರಿಂದಲೇ ನಮಗೇನು ಬರ್ತವೆ, ಸಮಸ್ಯೆಗಳು ಬರ್ತವೆ, ಹಿಂಸೆಗಳು ಬರ್ತವೆ, ಅನೇಕವಾದಂಥ ಮಾತುಗಳನ್ನು, ನಿಂದೆಗಳನ್ನು ನಾವು ಭರಿಸಬೇಕಾಗುತ್ತೆ. ಆದರೂ ಕೂಡ ನಾವು ಭಯಪಡಬಾರ್ದು. ದೇವರು ನಮಗಾಗಿ ನಿತ್ಯ ಜೀವನ ಇಟ್ಟಿದ್ದಾನೆ ಎಂಬುದಾಗಿ ನೆನೆಸಿ, ಈ ಒಂದು ಕಷ್ಟಗಳು ಅಲ್ಪವೇ ಸರಿ ಎಂಬುದಾಗಿ ನೆನೆಸಿ, ನಮಗೆ ಪರಲೋಕ ಶಾಶ್ವತ, ಆ ಲೋಕದಲ್ಲಿ ದೇವರ ಸಂಗಡ ವಾಸಿಸುವಂಥ ಆ ಒಂದು ಲೋಕವೇ ಶಾಶ್ವತ ಎಂಬುದಾಗಿ ನೆನೆಸಿ, ಅದೇ ನಮಗೆ ಯುಗ ಯುಗಗಳಿವರೆಗೂ ಕೂಡ ಇರ್ತಕ್ಕಂಥ ಆಯುಷ್ಯ ಎಂಬುದಾಗಿ ನೆನೆಸಿ ನಾವು ಜೀವಿಸುವಂಥವ್ರು ಆಗಬೇಕು ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕುಟುಂಬದಲ್ಲಿ ಕೆಲವರು ದೇವರು ನಂಬಿದ ಕಾರಣಕ್ಕಾಗಿ ಕುಟುಂಬದಿಂದ ಅವ್ರನ್ನ ಏನು ಮಾಡಿದ್ದಾರೆ, ಹೊರಗಡೆ ಹಾಕಿದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ದೇವರು ನಂಬಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ಗಂಡ ಬಿಟ್ಟು ಹೋಗಿದ್ದಾನೆ, ಮಕ್ಕಳು ಬಿಟ್ಟು ಹೋಗಿದ್ದಾರೆ, ಅನೇಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ಅವರು ಮತ್ತೆ ಪುನಃ ದೇವರು ಅವರ ಜೀವಿತದಲ್ಲಿ, ಅವರ ಕುಟುಂಬದ ಜೀವಿತದಲ್ಲಿ ಜೋಕೆ ಮಾಡಿಕೊಂಡಾಗ ಆ ಕುಟುಂಬಗಳು ಮತ್ತೆ ಕಲ್ತ್ಕೊಂಡಿದ್ದಾರೆ, ಅವರು ಮತ್ತೆ ಸತ್ಯವನ್ನು ತಿಳಿದುಕೊಂಡಿದ್ದಾರೆ ಪ್ರೇರಿಲ್. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. 5ನೇದಾಗಿ ಕುಟುಂಬದಲ್ಲಿ ಇರ್ತಕ್ಕಂಥ ವಿಷಯದ ಕುರಿತಾಗಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸುವಾರ್ತೆ ನಿಮಿತ್ತವಾಗಿ ಎಲ್ಲರೂ ನಮ್ಮನ್ನು ಬಿಟ್ಟರು ಕೂಡ ನಾವೇನು ಮಾಡಬಾರ್ದ್ರಿ, ಭಯ ಪಡಬಾರ್ದು ಪ್ರೇಯರ್. ಎಲ್ಲರನ್ನು ಕೂಡ ನಾವು ಬಿಟ್ಟು ದೇವರಿಗೋಸ್ಕರವಾಗಿ ನಿಲ್ಲುವಂಥ ವ್ಯಕ್ತಿಗಳಾಗಬೇಕು. ಪಾಪವನ್ನು ಬಿಡುವಂಥವರು, ಮತ್ತು ಕೆಟ್ಟದ್ದನ್ನು ಬಿಡುವಂಥವರು, ದೋಷಗಳನ್ನು ಬಿಡುವಂಥವರು, ವ್ಯರ್ಥವಾಗಿರ್ತಕ್ಕಂಥ ನಡತೆಗಳನ್ನು ಬಿಡುವಂಥವರು, ಸುವಾರ್ತೆ ನಿಮಿತ್ತವಾಗಿ ಎಲ್ಲರನ್ನ ಬಿಟ್ಟು ಕೂಡ ನಾವು ದೇವರ ವಿಷಯವಾಗಿ ನಿಲ್ಲುವಂಥವರು ಆಗಬೇಕು ಪ್ರೇಯರೇ. ದೇವರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ. ಈ ಮಾತು ನಮಗೆ, ಅಯ್ಯೋ ಹಂಗಾದ್ರೆ ದೇವ್ರು ನಂಬಿಟ್ರೆ ನಾವು ತಂದೆ ತಾಯಿನ, ಸಹೋದರನ, ಮಕ್ಕಳನ್ನ ಎಲ್ಲರನ್ನ ಬಿಟ್ಟು ನಾವು ಏಕಾಂಗಿಯಾಗಿ ಇರಬೇಕೇನಪ್ಪ ಅಂತೇಳಿ ಕೆಲವೊಬ್ಬರೆಲ್ಲ ಆಲೋಚನೆಯನ್ನು ಹುಟ್ಟಿಸ್ಬೋದು. ದೇವರು ಹೇಳಿರುವಂಥ ಆ ಒಂದು ವಿಷಯಕ್ಕಾಗೆಲ್ಲ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರಿಗೆ ನಿಂದೆಗಳು ಕುಟುಂಬದವರಿಂದಲೇ ಬರ್ತವೆ, ಅವರಿಗೆ ನಿಂದೆಗಳು, ಬಾಧೆಗಳು ಮಕ್ಕಳಿಂದಲೇ ಬರ್ತಾರೆ. ಕುಟುಂಬದಲ್ಲಿರ್ತಕ್ಕಂಥ ಹೆಂಡತಿ ದೇವರು ನಂಬಿದರೆ ಗಂಡನಿಂದ ಸಮಸ್ಯೆಗಳು ಬರ್ಬೋದು, ಮಕ್ಕಳಿಂದ ಸಮಸ್ಯೆಗಳು ಬರ್ಬೋದು, ಮಕ್ಕಳು ನಂಬಿದರೆ ತಂದೆ ತಾಯಿಗಳಿಂದ ಅವರಿಗೆ ನಿಂದೆಗಳ ಸಮಸ್ಯೆಗಳು ಬರುವುದು. ಆದರೆ ಆ ಸಮಯದಲ್ಲಿ ನಾವು ದೇವರನ್ನು ಸ್ಥಿರವಾಗಿ ನಾವು ಹಿಂಬಾಲಿಸುವವರಾಗಿದ್ದರೆ ಖಂಡಿತವಾಗಿ ಈ ಲೋಕದಲ್ಲಿಯೂ ಕೂಡ ನಾವು 100ರಷ್ಟನ್ನು ಹೊಂದಿಕೊಳ್ಳುತ್ತೇವೆ. ಮುಂಬರುವ ಲೋಕದಲ್ಲಿ ನಿತ್ಯ ಜೀವವನ್ನು ಕೂಡ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ಭಯಪಡುವಂಥದ್ದು ಬೇಡ. ಈ ಸಂಗತಿಗಳನ್ನು ನಾವು ಬಿಟ್ಟು ದೇವರ ಮಕ್ಕಳಾಗಿ ನಾವು ಪರಿಪೂರ್ಣವಾಗಿ ನಡೆದುಕೊಳ್ಳುವಂಥ ಮಕ್ಕಳಾಗೋಣ. ಪಾಪವನ್ನು ಬಿಡೋಣ, ಕೆಟ್ಟದನ್ನು ಬಿಡೋಣ, ಅತಿಕ್ರಮಗಳು ಅಂತಂದ್ರೆ ನಾವು ನೋಡ್ತಾ ಇದ್ದೇವೆ, ದೋಷಗಳನ್ನು ಬಿಟ್ಟು ಬಿಡೋಣ, ವ್ಯರ್ಥವಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಬಿಡೋಣ. ಅದೇ ರೀತಿಯಾಗಿ ಸುವಾರ್ತೆ ನಿಮಿತ್ತವಾಗಿ ಎಲ್ಲರನ್ನ ಬಿಟ್ಟು ದೇವರನ್ನೇ ಹಿಂಬಾಲಿಸಿ ನಡೆಯುವಂಥ ಮಕ್ಕಳಾಗೋಣ. ದೇವರು ಖಂಡಿತವಾಗಿ ನಿತ್ಯ ಜೀವನ ನಮ್ಮೆಲ್ಲರಿಗೆ ಅನುಗ್ರಹ ಮಾಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಒಂದು ವೇಳೆ ದೇವರು ನಂಬಿದಂಥ ಮಗನು ಮಗಳು ನೀನು ಆಗಿದ್ದಾಗಲೂ ಕೂಡ ಇನ್ನೂ ಪಾಪದ ಸ್ಥಿತಿಯಲ್ಲಿದ್ದರೆ ಖಂಡಿತವಾಗಿ ನೀನು ನಂಬಲಾರದಂಥ ಸ್ಥಿತಿಯಲ್ಲಿದೆಯೇನು. ಪಾಪವನ್ನು ಬಿಡಬೇಕಾಗಿದೆ, ಕೆಟ್ಟದ್ದನ್ನು ಬಿಡಬೇಕಾಗಿದೆ, ದೋಷಗಳನ್ನು ಬಿಡಬೇಕಾಗಿದೆ. ನಾವು ನೋಡ್ತಾ ಇದ್ದೇವೆ, ಮತ್ತೆ ವ್ಯರ್ಥವಾಗಿರ್ತಕ್ಕಂಥ ನಡವಳಿಕೆಯನ್ನು ಬಿಡಬೇಕಾಗಿದೆ. ಎಲ್ಲವನ್ನ ಬಿಟ್ಟು ನಾವು ದೇವರನ್ನೇ ಹಿಂಬಾಲಿಸಿ ನಾವು ನಡೆಯಬೇಕಾಗಿದೆ. ಸಹೋದರ ಸಹೋದರಿ, ಸಮಯದಲ್ಲಿ ನಮ್ಮ ಜೀವಿತ ಏನಾಗಿದೆ ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ. ಹೌದು ಕರ್ತನೆ, ದೇವರ ಮಕ್ಕಳಾದಂಥ ನಾವು, ನಿನ್ನ ಮಕ್ಕಳಾದಂಥ ನಾವು ಯಾವ ರೀತಿಯಾಗಿ ಯಾವ ಸಂಗತಿಗಳನ್ನು ಲೋಕದಲ್ಲಿ ಬಿಟ್ಟು ನಾವು ನಡೆದುಕೊಳ್ಳಬೇಕೆಂಬುದಾಗಿ ನೀನು ಹೇಳಿದೀಯಪ್ಪ. ಹೌದು ಕರ್ತನೆ ದೇವರೇ, ನಿನ್ನನ್ನು ಅಂಟಿಕೊಂಡು ನಿನ್ನನ್ನು ಹಿಂಬಾಲಿಸಿ ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಮಕ್ಕಳಾಗುವಂತೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸು ಸ್ವಾಮಿ. ಎಲ್ಲ ಒಳ್ಳೆಯದನ್ನು ಮಾಡುವಂಥ ಮಹಾದೇವರು ಭಗವಂತ ನೀನಲ್ವೇ ಸ್ವಾಮಿ. ಕರ್ತನೆ, ಕೆಲವೊಂದು ವಿಷಯಗಳು ಕೇಳಿಸಿಕೊಳ್ಳೋದಕ್ಕೆ ಸ್ವಾಮಿ ಕಠಿಣವಾಗಿ ಇದ್ದಾಗಲೂ ಕೂಡ ಖಂಡಿತವಾಗಿ ಅದರಲ್ಲಿಯೇ ಸ್ವಾಮಿ ಕರ್ತನೆ ಆಶೀರ್ವಾದವನ್ನು ನೀನು ಅಡಗಿಸಿದಂಥ ದೇವರಾಗಿದ್ದೀಯ. ಸ್ತೋತ್ರಗಳಪ್ಪ. ಹೌದು ಕರ್ತನೆ, ನಿನ್ನನ್ನು ನಂಬಿದಾಗ ಬರತಕ್ಕಂಥ ಎಲ್ಲ ನಿಂದೆಗಳು, ಅವಮಾನಗಳು, ಬಾಧೆಗಳು, ತೊಂದರೆಗಳು ಸ್ವಾಮಿ, ಅವೆಲ್ಲವುಗಳ ವಿಷಯವಾಗಿ ಸ್ವಾಮಿ ನಾವು ಸಹನೆಯಿಂದ, ದೀರ್ಘ ಶಾಂತಿಯಿಂದ ನಿನ್ನನ್ನೇ ನೋಡುವಾಗ
ಶತ್ರುಗಳೆಲ್ಲರೂ ಮಿತ್ರಗಳಾಗಿ, ಕೈ ಬಿಡಲ್ಪಟ್ಟವರೆಲ್ಲರೂ ಮತ್ತೆ ಕರ್ತನೆ ಜೋಡಿ ಕರ್ತನೆ ನಮ್ಮ ಸಂಗಡ ನಿಂತುಕೊಳ್ಳುವ ಹಾಗೆ, ಜೋಡಣೆಯಾಗುವ ಹಾಗೆ ನೀನು ನಿಲ್ಲಿಸುವಂಥ ದೇವರಾಗಿದೆಯಪ್ಪ. ಹೌದು ಕರ್ತನೆ, ಬರಗಾಲವನ್ನು ಸುಗ್ಗಿ ಕಾಲವಾಗಿ ಮಾರ್ಪಡಿಸುವಂಥ ದೇವರೇ ನಿನಗೆ ಸ್ತೋತ್ರ. ಕಹಿಯನ್ನು ಸಿಹಿಯಾಗಿ ಮಾರ್ಪಡಿಸುವಂಥ ದೇವರು ನಿನಗೆ ಸ್ತೋತ್ರಪ್ಪ. ನೀನು ನಂಬಿದಾಗ ನಮ್ಮೆಲ್ಲರ ಮಾರ ಮಧುರವಾಗುವುದೆಂಬುದಾಗಿ ನಾವು ಸಂಪೂರ್ಣವಾಗಿ ನಂಬುವಂಥವರಾಗಿದ್ದೇವೆ, ವಿಶ್ವಾಸ ಇಡುವಂಥವರಾಗಿದ್ದೇವಪ್ಪ. ದೇವರೇ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ನಾವು ಕರ್ತನೆ ಸಂಪೂರ್ಣವಾಗಿ ನಿನ್ನನ್ನೇ ಮೆಚ್ಚಿಸುವವರಾಗುವಂತೆ, ನಿನಗಾಗಿಯೇ ಜೀವಿಸುವವರಾಗುವಂತೆ, ನಿನ್ನೊಬ್ಬ ಆತನನ್ನೇ ಸ್ವಾಮಿ ಕರ್ತನೆ ನಿನ್ನೊಬ್ಬ ಆತನಿಗೆ ಸ್ವಾಮಿ ನಮ್ಮ ಭಯಭಕ್ತಿಯ ಜೀವಿತವನ್ನು ಸ್ವಾಮಿ ಕರ್ತನೆ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಇವರೆಲ್ಲರೂ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ, ನೀನು ಕರ್ತನೆ ಸ್ವಾಮಿ ಮಾತುಗಳನ್ನು ತಿಳಿಯಪಡಿಸಿದ್ಯಪ್ಪ ಸ್ತೋತ್ರ. ಯಾವ ವಿಷಯದಲ್ಲಿ ತಪ್ಪಿ ಹೋಗದಾಗಿ ನಮ್ಮೆಲ್ಲರ ಜೀವಿತವನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಎಲ್ಲ ಕಾರ್ಯಗಳನ್ನು ಜಯಪ್ರದಗೊಳಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಿನ್ನನ್ನು ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ.